ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಸೋರೆಕಾಯಿಯನ್ನು ಅಂದರೆ ಮೀಡಿಯಮ್ ಸೈಜು ಒಂದು ಸೋರೆಕಾಯಿನ ತೊಗೊಂಡಿದ್ದೇನೆ. ಇದರಲ್ಲಿ ಒಂದು ಪಲ್ಯವನ್ನು ಮಾಡ್ತಾಯಿದ್ದೀವಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಣ್ರಿ. ಯಾಕಂದರೆ ಈ ಒಂದು ಸೋರೆಕಾಯಿ ಒಳಗೆ ನೋಡ್ರಿ ನಮಗೆ ಬಿ ಪಿಗೆ, ಶುಗರ್ಗೆ ಮತ್ತು ವೇಟು ಕಡಿಮೆ ಮಾಡೋಕ್ಕೂ ಇದು ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ಸೋರೆಕಾಯಿ ನೋಡ್ಬೋದು ನೀವು. ಈ ಪಲ್ಯಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪನೇ ಇದು ನಾನು ಚಿಕ್ಕ ಸೈಜ್ನಲ್ಲಿ ತೊಗೊಂಡಿನಲ್ರಿ, ಹಾಗಾಗಿ ಸ್ವಲ್ಪನೇ ಒಂದು 1/4 ಬೌಲ್ನಷ್ಟು ಕಾಳನ್ನು ಈ ಥರ ಹುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ರೀ. ಇದನ್ನು ನಿಮಗೆ ಆಪ್ಷನ್ನು ಹಾಕೋದಿದ್ರೆ ಹಾಕ್ಬೋದು, ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೇನೆ, ಚೆನ್ನಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ ರೀ. ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು ಚಿಕ್ಕದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇಷ್ಟು ನಮಗೆ ಬೇಕಾಗುವಂಥ ಪದಾರ್ಥಗಳು. ಈಗ ನೋಡಿರಿ, ಇದು ಒಂಚೂರು ನಾವು ಈ ಥರನೇ ಸಿಪ್ಪೆಯನ್ನು ತೆಗೆದಿಟ್ಕೋಬೇಕಾಗತ್ತೆ. ಅಂದರೆ ಇದು ಸಿಪ್ಪೆ ತೆಗೆದ ಮೇಲೆ ನಮಗೆ ಕಟ್ ಮಾಡೋಕ್ಕೆ ಬರುತ್ತೆ ರೀ. ಇದು ಸ್ವಲ್ಪ ಎಳೆದಿದ್ದರೆ ಪಲ್ಯಕ್ಕೆ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ನೋಡ್ಬೋದು ನಮ್ಮದು ಸಿಪ್ಪೆ ಎಲ್ಲ ಹೆರಿದು ಇಟ್ಕೊಂಡಿದ್ದು ನೋಡ್ರಿ, ಈ ಥರ ಕಟ್ ಮಾಡ್ಬೋದು. ನೋಡ್ಬೋದು ನಮ್ಮದು ತುಂಬ ಎಳೆದಿದೆ, ಈ ಥರ ಎಲ್ಲ ನೀರು ಬಿಟ್ಕೊಂಡಪ್ಲೆ ಬರ್ಬೇಕು ರೀ. ಅಂದರೆ ಇದು ಎಳೆದಿದೆ ಮತ್ತು ಫ್ರೆಶ್ ಆಗಿದೆ. ನಮಗೆ ಇದು ಪಲ್ಯ ಮಾಡೋಕ್ಕೆ ತುಂಬ ಒಂದು ಟೇಸ್ಟ್ ಆದಂಥ ಪಲ್ಯ ಮತ್ತು ಬೇಗನೆ ಬೇಯುತ್ತೆ. ಇದಕ್ಕೆ ನಾವು ನೀರು ಹಾಕಷ್ಟೇನಿರಲ್ಲ, ಅದರೊಳಗೆ ಇದು ಬೇಯುತ್ತೆ. ಇದಕ್ಕಾಗಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊತಾ ಇದ್ದೀನಿ ರೀ. ಇದು ನೋಡ್ಬೋದು, ನಾನು ಈ ಥರನೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡ್ರಿ. ಇದು ಈ ಥರ ಕಟ್ ಮಾಡಿದ್ರೆ ನಮಗೆ ಬೇಗನೆ ಬೇಯುತ್ತೆ ಮತ್ತು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ದಪ್ಪ ದಪ್ಪ ಅಂತ ಇದ್ದರೆ ಅದು ಬೇಗನೆ ಉಪ್ಪು ಖಾರ ಹಿಡಿಯೋದಿಲ್ಲ ರೀ. ಹಾಗಾಗಿ ಈ ಥರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ರೀ, ನಮ್ಮದು ಈ ಥರ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ನಾನಿದು ಶೇಂಗಾವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾವು ಬಾಣಲೆಯನ್ನು ಇಟ್ಕೊಂಡು ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇವೆ. ನಾವು ಒಗ್ಗರಣೆ ಹಾಕಬೇಕಾಗತ್ತೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಆಯಿಲ್ ಬಿಸಿಯಾಗಿದೆ. ಸ್ವಲ್ಪನೇ ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೇ ಈರುಳ್ಳಿಯನ್ನು ಹಾಕೊಂಡ್ರಿ. ಒಂದು 4 ಹೆಸರು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಹಾಫ್ ಫ್ರೈ ಆದರೆ ಸಾಕು. ಈ ಟೈಮ್ನಲ್ಲೇ ನೋಡಿರಿ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪನೇ ಇದನ್ನು ಬಾಡಿಸೋಣ. ಬೇಕಿದ್ರೆ ನೀವು ಟೊಮೆಟೊವನ್ನು ಹಾಕ್ಕೋಬೋದು, ಟೊಮೆಟೊ ಹಾಕಲಿಕ್ಕೆ ಹುಣಸೆಹಣ್ಣು ಹಾಕ್ಕೋಬೋದು. ಇದು ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಹಾಕೊಂಡಾಗಿದೆ. ಇದಕ್ಕೆ ಒಂಚೂರು ಅರಿಶಿಣವನ್ನು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮಗೆ ನೋಡಿರಿ, ಇದು ನಾವು ಒಗ್ಗರಣೆ ಹಾಕೋತಿದ್ದೆ ನೋಡಿರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಅದು ಒಂದು ಒಳ್ಳೆ ಘಮ ಬರುತ್ತೆ. ಇದು ಸ್ವಲ್ಪ 1-2 ನಿಮಿಷಗಳ ಕಾಲ ಚೆನ್ನಾಗಿ ಇದರಲ್ಲೇ ನಾವು ಫ್ರೈ ಮಾಡ್ಕೋಬೋದು. ಒಂದೊಂದು ಸೋರೆಕಾಯಿನಲ್ಲಿ ನೀರಿನ ಅಂಶ ಕಮ್ಮಿ ಇದ್ದರೆ ಆ ನೀರನ್ನು ಹಾಕ್ಕೋಬೋದು. ನಮಗೆ ಒಂದು ಸ್ವಲ್ಪ ಗೊಜ್ಜು ಥರ ಬೇಕಂತ ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ರೀ. ಅದೇ ಗೊಜ್ಜು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಾಗೆ ಈ ಒಂದು ಶೇಂಗಾದ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು 2 ನಿಮಿಷಗಳ ಕಾಲ ಆಗಿದೆ. ನಮಗೆ ಇವಾಗ ಸ್ವಲ್ಪ ಗೊಜ್ಜು ಬೇಕಾಗುತ್ತೆ ರೀ. ಅಂದರೆ ಇದ್ರದ್ದು ಒಂದು ಸ್ವಲ್ಪ ಗೊಜ್ಜು ಮಾಡ್ಕೋಬೇಕಾಗಿದೆ. ಹಾಗಾಗಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ನೋಡ್ಬೋದು, ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೇವೆ. ಅಂದರೆ ಇದು ಒಂದು ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡಿರಿ. ಆಮೇಲೆ ನಾವು ಸ್ವಲ್ಪ ಖಾರದ ಪುಡಿ ಹಾಕೋಣ. ಈಗ ನಮ್ಮದು ಬೇಯ್ತಾ ಇದೆ ರೀ. ಈ ಟೈಮ್ನಲ್ಲೇ ನೋಡಿರಿ, ನಾವು 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇವೆ ಇದಕ್ಕೆ. ಈಗ ನಾವು ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೇವೆ ರೀ. ಇದನ್ನು ಹಾಕಿಬಿಟ್ಟು ಈಗ ನಾವು ಮುಚ್ಚಳವನ್ನು ಮುಚ್ಚಿ ಇದಕ್ಕೆ ಒಂದು 2 ನಿಮಿಷಗಳ ಕಾಲ ಬೇಯಿಸೋಣ. ಒಂದು ಸ್ವಲ್ಪ ನಮ್ಮದು ಖಾರ ಚೆನ್ನಾಗಿ ಬೇಯಬೇಕು ನೋಡಿರಿ. ಇವಾಗ ನೋಡೋಣ್ರಿ, ನಮ್ಮದು 2 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಜಸ್ಟ್ 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು.
ಇದು ತುಂಬ ನಮಗೆ ಒಳ್ಳೆಯ ಆರೋಗ್ಯಕರವಾದಂಥದ್ದು ಒಂದು ಸೋರೆಕಾಯಿ. ನಾವಿದು ಚಟ್ನಿ ಪುಡಿ ಹಾಕಿದ್ಮೇಲೆ ನೋಡಿರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಯಾಕಂದರೆ ನಾವು ಇದು ಕಡಲೆಕಾಯಿ ಬೀಜ, ಶೇಂಗಾ ಬೀಜವನ್ನು ನಾವು ಮೊದಲೇ ಚೆನ್ನಾಗಿ ಹುರಿದಿಟ್ಕೊಂಡಿರ್ತೀವಿ ನೋಡಿರಿ. ಹಾಗಾಗಿ 1 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು. ಇವಾಗ ನೋಡೋಣ, ನಮ್ಮದು 1 ನಿಮಿಷ ಆಗಿದೆ ರೀ. ನೋಡ್ಬೋದು ನಾವು ಶೇಂಗಾ ಪುಡಿ ಮಾಡಿ ಹಾಕಿದ್ದೆ ನೋಡಿರಿ, ಅದೆಲ್ಲ ಆಯಿಲ್ ಬಿಟ್ಕೊಂಡಿದೆ. ಈ ಥರ ಆಯಿಲ್ ಬಿಟ್ಕೊಂಡ್ರೆ ಸಾಕು ನಮಗೆ ಪಲ್ಯ ರೆಡಿ ಆಗಿದೆ ಅಂಥೇಳಿ. ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದು ನಮಗೆ ಪಲ್ಯ ರೆಡಿ ಆಗಿದೆ. ನೋಡಿದ್ರಲ್ಲ ನಮ್ಮದು ಇದು ಇದು ಸೋರೆಕಾಯಿ ಪಲ್ಯ ತುಂಬ ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.